ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ 37-41. ಕುಚ್ಚುಗಳು ಭಾಗ 3. ನಿನ್ನೆ ನಾವು ನಮ್ಮನ್ನು ಕರೆಯುವ ಹಲವಾರು ನೆನಪಿನ ಕುರುಹುಗಳನ್ನು ಕಂಡೆವು. ಆದರೆ ಇವೆಲ್ಲವೂ ಕೇವಲ ಒಂದೇ ಸುಂದರವಾದ ವ್ಯಾಖ್ಯಾನವಾಗಿ ಉಳಿದು ಬಿಟ್ಟರೆ ಯಾವುದೇ ಪ್ರಯೋಜನವಿಲ್ಲ. ನೈಜ ಪ್ರಶ್ನೆ ಏನೆಂದರೆ, ನಾವು ಇದನ್ನು ನಿಜವಾಗಿ ಆಚರಣೆ ತರುವುದು ಹೇಗೆ? ಅರಣ್ಯಕಾಂಡ 15 ನಮಗೆ ಇದಕ್ಕೆ ಉತ್ತರ ನೀಡುತ್ತದೆ. ಇಸ್ರಾಯೇಲ್ಯರು ನೋಡುವುದರಿಂದ ಆಶಿಸುವುದಕ್ಕೆ, ದಾರಿ ತಪ್ಪುವುದಕ್ಕೆ ಮತ್ತು ಪಾಪ ಮಾಡುವುದಕ್ಕೆ ಸಾಗುವ ಹಾದಿಯನ್ನು ತಮ್ಮ ವಾಕ್ಯವನ್ನು ನೆನಪಿಸಿಕೊಳ್ಳುವ ಮೂಲಕ ತಡೆಯಬೇಕೆಂದು ಯೆಹೋವನು ಬಯಸಿದನು. ನೂತನ ಸೃಷ್ಟಿಯೂ ಸಹ ಇದೇ ಶಿಸ್ತನ್ನು ಕಲಿಯಬೇಕು. ಏಕೆಂದರೆ ನಮ್ಮ ಕಣ್ಣುಗಳು ಅಲೆಯುತ್ತವೆ, ನಮ್ಮ ಆಲೋಚನೆಗಳು ಅಲೆಯುತ್ತವೆ, ನಮ್ಮ ಕೈಗಳು, ನಮ್ಮ ಕಾಲುಗಳು ಮತ್ತು ನಮ್ಮ ಆಸೆಗಳು ಅಲೆಯುತ್ತವೆ. ಆದುದರಿಂದ ನಾವು ಯಾವುದೇ ಕೆಲಸ ಮಾಡುವ ಮುನ್ನ ನೆನಪಿಸಿಕೊಳ್ಳುವುದು, ನಮ್ಮನ್ನು ನಾವೇ ತರಬೇತಿಗೊಳಿಸಬೇಕು. ಪೌಲನು ಹೀಗೆ ಹೇಳುತ್ತಾನೆ, ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿದ್ದೇವೆ. 1 ಕೊರಿಂಥದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನ ಮನಸ್ಸನ್ನು ಹೊಂದಿರುವುದು ಎಂದರೆ ಹಳೆಯ ಸ್ವಭಾವವು ನಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಬಿಡುವುದರ ಬದಲಿಗೆ ಕ್ರಿಸ್ತನ ಆಲೋಚನೆಗಳು ಮತ್ತು ಮಾರ್ಗಗಳು ನಮ್ಮನ್ನು ಹೆಚ್ಚೆಚ್ಚು ಮುನ್ನಡೆಸುವ ಎಂದರ್ಥ. ರೋಮಾಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ಇದನ್ನು ನಿಮ್ಮ ಮನಸ್ಸು ನೂತನವಾಗಿರುವುದರಿಂದ ರೂಪಾಂತರಗೊಳ್ಳಿರಿ ಎಂದು ವಿವರಿಸುತ್ತದೆ. ಇದು ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ, ಇದು ದಿನನಿತ್ಯದ ಅಭ್ಯಾಸವಾಗುತ್ತದೆ. ಉದಾಹರಣೆಗೆ, ನಮ್ಮ ಕಣ್ಣುಗಳು ಯಾವುದೋ ಅಶುದ್ಧವಾದದ್ದು ನೋಡಲು ಪ್ರಾರಂಭಿಸುತ್ತವೆ ಎಂದು ಭಾವಿಸೋಣ. ಅದೇ ಕ್ಷಣದಲ್ಲಿ ಆ ಆಲೋಚನೆಯು ಮುಂದುವರಿಯಲು ನಾವು ಬಿಡಬಾರದು. ನಾವು ಅಲ್ಲೇ ನಿಂತು ನೆನಪಿಸಿಕೊಳ್ಳಬೇಕು, ನಾನು ಕ್ರಿಸ್ತನಿಗೆ ಸೇರಿದವನು. ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತೇವೆ, ಆತನ ರಕ್ತವನ್ನು, ನಮ್ಮ ಜ್ಞಾನಸ್ಥಾನವನ್ನು ನೆನಪಿಸಿಕೊಳ್ಳುತ್ತೇವೆ. ತರುವಾಯ ನಾವು ಉದ್ದೇಶಪೂರ್ವಕವಾಗಿ ನಮ್ಮ ಕಣ್ಣುಗಳನ್ನು ಅಲ್ಲಿಂದ ಹಿಂತೆಗೆದುಕೊಳ್ಳುತ್ತೇವೆ. ಯೋಬನು, ನನ್ನ ಕಣ್ಣುಗಳ ಸಂಗಡ ಒಪ್ಪಂದ ಮಾಡಿಕೊಂಡಿದ್ದೇನೆ. ಯೋಬ ಬರೆದ ಪತ್ರಿಕೆ 31ನೇ ಅಧ್ಯಾಯ 1ನೇ ವಾಕ್ಯ. ಸೇರಾಬ ಎಂಬ ನಡಿಗೆಯನ್ನು ದುರ್ಬಲಗೊಳಿಸುವ ಸ್ಥಳಕ್ಕೆ ನಮ್ಮ ಕಾಲುಗಳು ನಮ್ಮನ್ನು ಕರೆದೊಯ್ಯುತ್ತಿವೆ ಎಂದು ಭಾವಿಸೋಣ. ಇನ್ನಷ್ಟು ಮುಂದೆ ಹೋಗುವ ಮೊದಲು ನಾವು ನೆನಪಿಸಿಕೊಳ್ಳುತ್ತೇವೆ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ? ಕ್ರಿಸ್ತನು ನನ್ನನ್ನು ಎಲ್ಲಿಗೆ ನಡೆಸುವನೇ? ನಾನು ಈಗಾಗಲೇ ಈಜಿಪ್ಟ್ ದೇಶವನ್ನು ತೊರೆದು ಬಂದಿದ್ದೇನೆ. ಹಾಗಿರುವಾಗ ನಾನು ಮತ್ತೆ ಅದರತ್ತ ಏಕೆ ನಡೆಯುತ್ತಿದ್ದೇನೆ? ತರುವಾಯ ನಾವು ಹಿಂತಿರುಗುತ್ತಿದ್ದೇವೆ. ನಮ್ಮ ಕೈಗಳು ಯಾವುದೋ ಅಪ್ರಾಮಾಣಿಕ ಅನಿಕಾರಕ್ಕೆ ಅಥವಾ ಸ್ವಾರ್ಥಿ ಕೆಲಸವನ್ನು ಮಾಡಲು ಹೊರಟಿದ್ದೇವೆ ಎಂದು ಭಾವಿಸೋಣ. ನೀವು ಏನೋ ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. 1 ಕೊರಿಂಥದವರಿಗೆ 10ನೇ ಅಧ್ಯಾಯ 31ನೇ ವಾಕ್ಯ ಎಂಬುದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಮತ್ತು ನಮ್ಮನ್ನು ಹೀಗೆ ಕೇಳಿಕೊಳ್ಳುತ್ತೇವೆ, ಕ್ರಿಸ್ತನಿಗೆ ಸೇರಿದ ಈ ಕೈಗಳು ಆತನ ಮಹಿಮೆಗಾಗಿ ಇದನ್ನು ಮಾಡಲು ಸಾಧ್ಯವೇ? ಇಲ್ಲದಿದ್ದರೆ ನಾವು ನಿಲ್ಲಿಸುತ್ತೇವೆ ಮತ್ತು ನಮ್ಮ ಆಲೋಚನೆಗಳಲ್ಲಿ ಕೋಪ ಪ್ರವೇಶಿಸುತ್ತದೆ ಎಂದು ಭಾವಿಸೋಣ. ಯಾರೋ ನಮಗೆ ನೋವುಂಟು ಮಾಡಿದರೆ ಮತ್ತು ತಕ್ಷಣವೇ ನಮ್ಮೊಳಗಿನ ಹಳೆಯ ಮನುಷ್ಯನು ಅದಕ್ಕೆ ತಕ್ಕ ಉತ್ತರ ನೀಡಲು ಸಿದ್ಧನಾಗುತ್ತಾನೆ. ನಾಲಿಗೆ ಮಾತನಾಡುವ ಮುನ್ನ ನಾವು ಕ್ರಿಸ್ತನನ್ನು ನೆನಪಿಸಿಕೊಳ್ಳುತ್ತೇವೆ. ಆತನು ಹೇಗೆ ಪ್ರತಿಕ್ರಿಯಿಸಿದನು? ಆತನು ನಮ್ಮಲ್ಲಿ ಏನನ್ನು ಕ್ಷಮಿಸಿದ್ದಾನೆ? ನೂತನ ಸೃಷ್ಟಿಯು ಇಲ್ಲಿ ಏನು ಹೇಳುತ್ತದೆ? ಹಳೆಯ ಮನಸ್ಸು ತನ್ನ ಆಲೋಚನೆಯನ್ನು ಮುಗಿಸಲು ಬಿಡುವ ಬದಲಿಗೆ ನಾವು ದೇವರ ವಾಕ್ಯದಿಂದ ಅದನ್ನು ತಡೆಯುತ್ತೇವೆ ಮತ್ತು ಸರಿಯಾಗಿ ಆ ಸ್ಥಳದಲ್ಲೇ ಪರಿಶುದ್ಧ ಗ್ರಂಥವು ನಮ್ಮ ದಿನನಿತ್ಯದ ಹುಚ್ಚಾಗುತ್ತದೆ. ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಕೀರ್ತನೆ 119ನೇ ಅಧ್ಯಾಯ 11ನೇ ವಾಕ್ಯ. ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಇಟ್ಟುಕೊಳ್ಳದ ವಾಕ್ಯವನ್ನು
ನಾವು ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಈ ಅಭ್ಯಾಸವು ಯಶಸ್ವಿಯಾಗಬೇಕಾದರೆ ನಾವು ನಿರಂತರವಾಗಿ ದೇವರ ವಾಕ್ಯದಿಂದ ನಮ್ಮನ್ನು ತುಂಬಿಸಿಕೊಳ್ಳಲು ಚಿಂತೆಯಿಂದ ಶೋಧನೆಗೊಳಗಾದಾಗ ನಾವು ಆತನ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತೇವೆ. ಕೋಪದಿಂದ ಶೋಧನೆಗೊಳಗಾದಾಗ ಕ್ರಿಸ್ತನ ಆಜ್ಞೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಕಾಮದಿಂದ ಶೋಧನೆಗೊಳಗಾದಾಗ ಪರಿಶುದ್ಧತೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಅಹಂಕಾರದಿಂದ ಶಿಲುಬೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಮತ್ತೆ ಇಹಲೋಕಕ್ಕೆ ಹಿಂತಿರುಗಲು ಶೋಧನೆಗೊಳಗಾದಾಗ ನಮ್ಮ ದೀಕ್ಷಾಸ್ಥಾನವನ್ನು ನೆನಪಿಸಿಕೊಳ್ಳುತ್ತೇವೆ. ಮತ್ತು ನಿರಾಶೆಗೊಂಡಾಗ ನಾವು ಮತ್ತೆ ಕ್ರಿಸ್ತನತ್ತ ನೋಡುತ್ತೇವೆ. ಏನೋ ಒಂದು ಬದಲಾಗಲು ಪ್ರಾರಂಭಿಸುತ್ತದೆ. ಮೊದಲಿಗೆ ಬಹುಶಃ ನಾವು ಪಾಪ ಮಾಡಿದ ನಂತರವಷ್ಟೇ ನೆನಪಿಸಿಕೊಳ್ಳಬಹುದು. ನಂತರ ನಾವು ಬೆಳೆಯುತ್ತಿದ್ದಂತೆ ಶೋಧನೆಗೆ ಒಳಗಾಗುತ್ತಿರುವಾಗಲೇ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಅಂತಿಮವಾಗಿ ನಿರಂತರ ಅಭ್ಯಾಸದ ಮೂಲಕ ನಾವು ಯಾವುದೇ ಕ್ರಿಯೆ ಮಾಡುವ ಮುನ್ನವೇ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಅದೇ ಆತ್ಮಿಕ ಪಕ್ವತೆ. ಮನಸ್ಸಿಗೆ ತರಬೇತಿ ಸಿಗುತ್ತಿದೆ. ಇದಕ್ಕಾಗಿಯೇ ಪೌಲನು ನಾವು ಪ್ರತಿಯೊಂದು ಆಲೋಚನೆಯನ್ನು ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಮಾಡುತ್ತೇವೆ. 2 ಕೊರಿಂಥದವರಿಗೆ 10ನೇ ಅಧ್ಯಾಯ 5ನೇ ವಾಕ್ಯ. ಪ್ರತಿಯೊಂದು ಆಲೋಚನೆಯು ಮಾತಾಡುವ ಮುನ್ನ ಮತ್ತು ಕ್ರಿಯೆಯಾಗುವ ಮುನ್ನ, ಕ್ರಿಯೆಯು ಅಭ್ಯಾಸವಾಗುವ ಮುನ್ನ ಮತ್ತು ಅಭ್ಯಾಸವು ನಮ್ಮ ವ್ಯಕ್ತಿತ್ವವಾಗುವ ಮುನ್ನವೇ ನಾವು ಅದನ್ನು ಸೆರೆ ಹಿಡಿಯುತ್ತೇವೆ. ನಾವು ಆ ಆಲೋಚನೆಯನ್ನು ಸೆರೆ ಹಿಡಿದು ಕ್ರಿಸ್ತನ ಬಳಿಗೆ ತರುತ್ತೇವೆ. ನಾವು ದಿನನಿತ್ಯದ ಸರಳ ನೆನಪಿನ ಅಭ್ಯಾಸಗಳನ್ನು ಸಹ ನಿರ್ಮಿಸಿಕೊಳ್ಳಬಹುದು. ಎಚ್ಚರಗೊಂಡಾಗ ನಾನು ಇಂದು ಕ್ರಿಸ್ತನಿಗೆ ಸೇರಿದವನು ಎಂದು ನೆನಪಿಸಿಕೊಳ್ಳುತ್ತೇವೆ. ವಾಕ್ಯವನ್ನು ತೆರೆದಾಗ ಯೆಹೋವನು ಆತನ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶೋಧನೆ ಬಂದಾಗ ಪ್ರತಿಕ್ರಿಯಿಸುವ ಮೊದಲು ಸ್ವಲ್ಪ ತಡೆಯುತ್ತೇವೆ. ಯಾವುದೇ ಕೆಲಸ ಮಾಡಿದಾಗ ಕೃತಜ್ಞತೆ ಸಲ್ಲಿಸುತ್ತೇವೆ. ದೀಕ್ಷಾಸ್ಥಾನವನ್ನು ನೆನಪಿಸಿಕೊಂಡಾಗ ಹಳೆಯ ಜೀವನವು ಹಿಂದುಳಿಯದೆ ಎಂಬುದನ್ನು ನೆನಪಿಸಿಕೊಳ್ಳುತ್ತೇವೆ. ರೊಟ್ಟಿ ಪಾತ್ರೆಯಲ್ಲಿ ಪಾಲ್ಗೊಂಡಾಗ ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಜಾಗರೂಕತೆಯಿಂದ ನೆನಪಿಸಿಕೊಳ್ಳುತ್ತೇವೆ. ನನ್ನ ಕಣ್ಣುಗಳು ಎಲ್ಲಿ ಅಲೆದಾಡಿದವು, ನನ್ನ ಆಲೋಚನೆಗಳು ಎಲ್ಲಿ ಅಲೆದಾಡಿದವು, ನನ್ನ ಕಾಲುಗಳು ಮತ್ತು ಯೆಹೋವನು ಜಯಶಾಲಿಸಲು ನನಗೆ ಎಲ್ಲಿ ಸಹಾಯ ಮಾಡಿದನು. ಇದು ವ್ಯರ್ಥ ಧಾರ್ಮಿಕ ಆಚರಣೆಯಲ್ಲ, ಇದು ಮನಸ್ಸಿನ ತರಬೇತಿ. ಅಂತಿಮವಾಗಿ ಆ ನೆನಪಿನ ಕುರುಹು ಮತ್ತು ಉಡುಪಿನಲ್ಲಿ ಬಾಹ್ಯವಾಗಿ ತೂಗಾಡುವ ಅಗತ್ಯವಿರುವುದಿಲ್ಲ, ಏಕೆಂದರೆ ವಾಕ್ಯವು ಹೆಚ್ಚೆಚ್ಚು ನಮ್ಮ ಹೃದಯದ ಮೇಲೆ ಬರೆಯಲ್ಪಡುತ್ತದೆ. ಹೊರಗಿನ ಕುಚ್ಚು ಇಸ್ರಾಯೇಲ್ಯರನ್ನು ಯೆಹೋವನ ಆಜ್ಞೆಯತ್ತ ಹಿಂತಿರುಗುವಂತೆ ಸೂಚಿಸುತ್ತಿತ್ತು. ಆದರೆ ನೂತನ ಸೃಷ್ಟಿಯು ಆಂತರಿಕವಾಗಿ ನೂತನಗೊಳ್ಳುತ್ತಿದೆ. ಇದರಿಂದ ಕ್ರಿಸ್ತನ ಮನಸ್ಸು ನಮ್ಮ ನಿರ್ಧಾರಗಳನ್ನು ಹೆಚ್ಚೆಚ್ಚು ನಿಯಂತ್ರಿಸುತ್ತದೆ. ಆಗ ಅರಣ್ಯಕಾಂಡ 15ನೇ ಅಧ್ಯಾಯ 39ರಿಂದ 40. ಈ ಮಾತುಗಳು ಅತ್ಯಂತ ಅಮೂಲ್ಯವಾಗುತ್ತವೆ. ನೀವು ನನ್ನ ಎಲ್ಲ ಆಜ್ಞೆಗಳನ್ನು ನೆನಪಿಗೆ ತಂದುಕೊಂಡು ಅವುಗಳನ್ನು ಕೈಕೊಂಡು ನಿಮ್ಮ ದೇವರಿಗೆ ಪರಿಶುದ್ಧರಾಗಿರಬೇಕು. ಅದೇ ಅಂತಿಮ ಗುರಿ. ಕೇವಲ ವಚನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಲ್ಲ, ಕೇವಲ ಸಧರ್ಮ ಜ್ಞಾನ ಹೊಂದುವುದಲ್ಲ, ಕ್ರಿಶ್ಚಿಯನ್ ಚಿಹ್ನೆಗಳನ್ನು ನೋಡುವುದಲ್ಲ. ಬದಲಾಗಿ ಇದು ನೋಡಿ ನೆನಪಿಸಿಕೊಂಡು ವಿಧೇಯರಾಗಿ ಮತ್ತು ಪರಿಶುದ್ಧರಾಗಿರಿ. ನಮ್ಮ ಹೃದಯ ಮತ್ತು ಕಣ್ಣುಗಳು ಇಂದಿಗೂ ದಾರಿ ತಪ್ಪಬಹುದು. ಆದ್ದರಿಂದ ಪ್ರತಿಯೊಂದು ದಿನವೂ ನಾವು ನಮ್ಮ ಮನಸ್ಸನ್ನು ಕ್ರಿಸ್ತನ ಬಳಿಗೆ ಹಿಂತಿರುಗಿಸುತ್ತಿರಬೇಕು. ಕಣ್ಣುಗಳು ದಾರಿ ತಪ್ಪಿದಾಗ ನೆನಪಿಸಿಕೊಳ್ಳಿ. ಕೈಗಳು ಶೋಧನೆಗೊಳಗಾದಾಗ ನೆನಪಿಸಿಕೊಳ್ಳಿ. ಕಾಲುಗಳು ಅಲೆಯಲು ಪ್ರಾರಂಭಿಸಿದಾಗ, ಈಜಿಪ್ಟಿನತ್ತ ಸಾಗುವಾಗ ನೆನಪಿಸಿಕೊಳ್ಳಿ. ಆಲೋಚನೆಗಳು ಅಶುದ್ಧವಾಗುವಾಗ ನೆನಪಿಸಿಕೊಳ್ಳಿ. ಕೋಪವು ಮೇಲೇಳುವಾಗ ನಾವು ಕ್ರಿಸ್ತನತ್ತ ನೋಡುತ್ತೇವೆ.
ನಾವು ಶಿಲುಬೆಯನ್ನು, ಆತನ ಅಮೂಲ್ಯವಾದ ರಕ್ತವನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ದೀಕ್ಷಾಸ್ನಾನವನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ರೊಟ್ಟಿ ಹಾಗೂ ಪಾತ್ರೆಯಲ್ಲಿ ಆತನು ನೆನಪಿಸಿಕೊಳ್ಳುತ್ತೇವೆ. ತರುವಾಯ ನಾವು ಆ ಆಲೋಚನೆಯನ್ನು ಕ್ರಿಸ್ತನ ವಿಧೇಯತೆಗೆ ಒಳಪಡಿಸಿ ಅದಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳುತ್ತೇವೆ. ನಾವು ಇದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿದರೆ ಯಾವುದೇ ಕ್ರಿಯೆ ಮಾಡುವ ಮುನ್ನವೇ ನೆನಪಿಸಿಕೊಳ್ಳುವುದು ಹೆಚ್ಚೆಚ್ಚು ಸಾಧ್ಯವಾಗುತ್ತದೆ. ಒಂದಾನೊಮ್ಮೆ ಸಹಜವಾಗಿ ಹಳೆಯ ಮನುಷ್ಯನ ಸ್ವಭಾವವನ್ನು ಹಿಂಬಾಲಿಸುತ್ತಿದ್ದ ಮನಸ್ಸು ಕ್ರಿಸ್ತನಿಗೆ ತಕ್ಕಂತೆ ಆಲೋಚಿಸಲು ನೂತನಗೊಳ್ಳುತ್ತದೆ. ನೂತನ ಸೃಷ್ಟಿಯು ದಿನದಿಂದ ದಿನಕ್ಕೆ ನೋಡಲು, ನೆನಪಿಸಿಕೊಳ್ಳಲು, ವಿಧೇಯರಾಗಲು ಮತ್ತು ಯೆಹೋವನಿಗೆ ಪರಿಶುದ್ಧರಾಗಿರಲು ಕಲಿಯುವುದು ಹೀಗೆಯೇ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ತಂದೆಯೇ, ಮನಸ್ಸನ್ನು ನೂತನಗೊಳಿಸಿ ನಿನ್ನ ವಾಕ್ಯವನ್ನು ಹೃದಯದ ಮೇಲೆ ಬರೆಯುವವನೇ, ನಾವು ಕ್ರಿಯೆ ಮಾಡುವ ಮುನ್ನವೇ ನೆನಪಿಸಿಕೊಳ್ಳಲು ಮತ್ತು ಅಲೆಯುವ ಪ್ರತಿಯೊಂದು ಆಲೋಚನೆಯನ್ನು ನಿನ್ನ ಸತ್ಯದಿಂದ ತಡೆಯಲು ನಮಗೆ ಕಲಿಸಿಕೊಡು. ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡು. ಪ್ರತಿಯೊಂದು ಆಲೋಚನೆಯನ್ನು ತಕ್ಷಣವೇ ಸೆರೆ ಹಿಡಿದು ಕ್ರಿಸ್ತನ ವಿಧೇಯತೆಗೆ ಒಳಪಡಿಸುವಂತೆ ನಮ್ಮನ್ನು ಸಿದ್ಧಪಡಿಸು. ಕ್ರಿಯೆ ಮಾಡುವ ಮುನ್ನವೇ ನೆನಪಿಸಿಕೊಳ್ಳುವುದು ಅಭ್ಯಾಸವಾಗುವವರೆಗೂ ದಿನದಿಂದ ದಿನಕ್ಕೆ ನಮ್ಮ ಮನಸ್ಸಿಗೆ ತರಬೇತಿ ನೀಡು. ನಾವು ನೋಡಿ ನೆನಪಿಸಿಕೊಂಡು ವಿಧೇಯರಾಗಿ ನಿನಗೆ ಪರಿಶುದ್ಧರಾಗಿರುವಂತೆ ಮಾಡು. ನಾವು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಕೀರ್ತನೆಗಳು 119 ಅಧ್ಯಾಯ 11 ವಾಕ್ಯ. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.